ಕೇಳುಗ ಮಿತ್ರರೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ 27ನೆಯ ಗೊಂಬೆ ಹೇಳಿದ ಕಥೆಯನ್ನ ಈಗ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಮ್ಮೆ ವಿಕ್ರಮಾದಿತ್ಯನಿಗೆ ಪಾತಾಳ ಲೋಕವನ್ನು ಮಹಾದಾನಿಯೂ ವೀರನೂ ಅತೀಂದ್ರಿಯ ಶಕ್ತಿಗಳನ್ನು ಪಡೆದಿದ್ದವನೂ ಆಗಿದ್ದ ಬಲಿ ಮಹಾರಾಜನು ಆಳುತ್ತಿರುವನು ಅನ್ನೋದು ತಿಳಿಯುತ್ತೆ. ಕೂಡಲೇ ಅವನು ಭೂತ ಬಂಟರ ನೆರವಿನಿಂದ ಪಾತಾಳಕ್ಕೆ ಹೋಗ್ತಾನೆ. ಅಲ್ಲಿ ಯಾರು ವಿಕ್ರಮಾದಿತ್ಯನನ್ನ ಅರಮನೆಯ ಒಳಗಡೆ ಬಿಡಲಿಲ್ಲ. ಸ್ವತಃ ಬಲಿಯೇ ವಿಕ್ರಮಾದಿತ್ಯನನ್ನು ನೋಡಲು ಒಪ್ಪಲಿಲ್ಲ. ವಿಕ್ರಮಾದಿತ್ಯನಿಗೆ ಅವಮಾನವಾದಂತಾಗಿ ಬಲಿಯ ವರ್ತನೆಯಿಂದ ನೊಂದವನಾಗಿ ತನ್ನ ತಲೆಯನ್ನ ತಾನೇ ಕತ್ತರಿಸಿಕೊಂಡು ಬಿಡ್ತಾನೆ. ವಿಷಯ ತಿಳಿದ ಬಲಿ ತನ್ನ ಸೇವಕರನ್ನ ಕರೆದು ಅಮೃತವನ್ನು ವಿಕ್ರಮಾದಿತ್ಯನ ಮೇಲೆ ಸಿಂಪಡಿಸಲು ಹೇಳಿದ. ಜೀವವನ್ನು ಪಡೆದ ವಿಕ್ರಮಾದಿತ್ಯ ಮಹಾರಾಜನು ಮತ್ತೆ ಬಲಿಯನ್ನ ನೋಡೋಕೆ ಬಯಸ್ತಾನೆ. ಆಗಲೂ ಬಲಿ ರಾಜನಿಗೆ ಅವಕಾಶವನ್ನೇ ಕೊಡ್ಲಿಲ್ಲ. ಶಿವರಾತ್ರಿಯ ದಿನ ಬಂದು ನೋಡಲು ಹೇಳಿಬಿಡ್ತಾನೆ. ಆದ್ರೆ ವಿಕ್ರಮಾದಿತ್ಯನು ಸಾಧ್ಯವಿಲ್ಲ, ನಾನು ಇಂದು ನೋಡಿಯೇ ತೀರಬೇಕು ಅಂತ ಪಟ್ಟು ಹಿಡಿತಾನೆ. ಅದು ಆಗೋದಿಲ್ಲ ಅಂತ ತಿಳಿದಾಗ ಪುನಃ ತನ್ನ ತಲೆಯನ್ನ ಕತ್ತರಿಸಿಕೊಳ್ತಾನೆ. ಬಲಿ ಮಹಾರಾಜ ಮತ್ತೆ ಅವನಿಗೆ ಜೀವದಾನ ಮಾಡಿ ಅರಮನೆಗೆ ಕರೆಸಿಕೊಂಡು ಬಂದ ಉದ್ದೇಶನ ಕೇಳ್ತಾನೆ. ವಿಕ್ರಮಾದಿತ್ಯನು ತಾನು ಬಂದದ್ದು ತಮ್ಮನ್ನು ನೋಡಲಷ್ಟೇ, ಬೇರೇನೂ ಇಲ್ಲ, ನನ್ನ ಆಸೆ ನೆರವೇರಿತು, ವಂದನೆಗಳು ಅಂತ ಹೇಳಿದ. ಬಲಿಯು ವಿಕ್ರಮಾದಿತ್ಯನ ಶ್ರದ್ಧಾ ಭಕ್ತಿಗಳನ್ನ ಮೆಚ್ಚಿ ಅವನಿಗೆ ಒಂದು ಹವಳವನ್ನ ಕೊಟ್ಟು ಅದು ಏನನ್ನು ಕೇಳಿದರೂ ಕೊಡುತ್ತದೆ ಅಂತ ಹೇಳಿದ. ವಿಕ್ರಮಾದಿತ್ಯನು ಬಲಿ ಮಹಾರಾಜನು ಕೊಟ್ಟಂತಹ ಹವಳವನ್ನ ಪಡೆದು ಉಜ್ಜಯಿನಿಗೆ ಹಿಂದಿರುಗ್ತಾನೆ. ಮಾರ್ಗದಲ್ಲಿ ಒಬ್ಬ ಹೆಂಗಸು ಕೆಟ್ಟದಾಗಿ ಅಳುತ್ತಿರೋದು ಕೇಳಿಸುತ್ತೆ. ಅವಳ ಗಂಡ ತೀರ್ಕೊಂಡಿರ್ತಾನೆ. ಆಗ ರಾಜ ಅವಳಿಗೆ ಹವಳವನ್ನ ಕೊಟ್ಟು ಆಕೆಯ ಗಂಡ ಬದುಕುವಂತೆ ಮಾಡಿದ. ಈ ಕತೆ ಕೂಡ ವಿಕ್ರಮಾದಿತ್ಯನ ಔದಾರ್ಯ ಸಾಹಸಗಳನ್ನ ವರ್ಣಿಸಿದ್ದವು. ಭೋಜರಾಜ ಪ್ರತಿಮೆ ಹೇಳಿದ ಈ ಕಥೆಯನ್ನ ಕೇಳಿದ ತಕ್ಷಣ ಆ ಪ್ರತಿಮೆಯ ಇಂಗಿತವನ್ನ ಅರಿತು ಸಿಂಹಾಸನವನ್ನು ಏರದೆ ಮತ್ತೆ ಅರಮನೆಗೆ ಹಿಂದಿರುಗ್ತಾನೆ. ಶ್ರೋತೃಗಳೇ, 27ನೆಯ ಪ್ರತಿಮೆ ಹೇಳಿದ ಕಥೆಯನ್ನು ಕೇಳಿದ್ರಲ್ಲ. ಮತ್ತೆ ನಿಮ್ಮನ್ನ 28ನೇ ಗೊಂಬೆಯ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ಧನ್ಯವಾದಗಳು.